ಸಸ್ಯ ಔಷಧಿಗಳು ಒಂದು ಸಮಗ್ರ ಪರಿಚಯ. ಸಸ್ಯ ಔಷಧಿಗಳು ಎಂದರೆ ಸಸ್ಯಗಳ ಬೇರು, ಎಲೆ, ಹೂ, ಬೀಜ, ತೊಗಟೆ ಅಥವಾ ಫಲಗಳಿಂದ ತಯಾರಿಸಲಾದ ಔಷಧಿಗಳು. ಇವು ಸಾವಿರಾರು ವರ್ಷಗಳಿಂದ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಬಳಕೆಯಲ್ಲಿವೆ. ಆಯುರ್ವೇದ, ಯುನಾನಿ, ಸಿದ್ಧ ಮತ್ತು ಹೋಮಿಯೋಪತಿ ಪದ್ಧತಿಗಳಲ್ಲಿ ಪ್ರಮುಖ ಸ್ಥಾನ. ರಾಸಾಯನಿಕ ಔಷಧಿಗಳಿಗಿಂತ ಸಹಜ ಮತ್ತು ಕಡಿಮೆ ಪಾರ್ಶ್ವ ಪರಿಣಾಮಗಳು ಎಂದು ನಂಬಿಕೆ ನಮ್ಮ ಅಜ್ಜಿಯರ ಮನೆಮದ್ದುಗಳಲ್ಲಿ ಸಾಮಾನ್ಯವಾಗಿ ಕಾಣುವ ವಿಧಾನ. ಭಾರತದಲ್ಲಿ ಸಸ್ಯ ಔಷಧಿಗಳ ಬಳಕೆ ಸುಮಾರು 5,000 ವರ್ಷಗಳ ಹಿಂದೆ ಪ್ರಾರಂಭವಾಗಿದೆ. ಋಗ್ವೇದ ಮತ್ತು ಅಥರ್ವವೇದಗಳಲ್ಲಿ ಸಸ್ಯಗಳ ಉಲ್ಲೇಖ. ಆಯುರ್ವೇದದ ಗ್ರಂಥಗಳು, ಚರಕ ಸಂಹಿತೆ, ಸುಶ್ರುತ ಸಂಹಿತೆ. ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ನೂ ಮನೆಮದ್ದುಗಳ ಬಳಕೆ. ಇಂದಿಗೂ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ವಿಶ್ವದ ಜನಸಂಖ್ಯೆಯ ಸುಮಾರು 70-80% ಜನರು ಮೂಲ ಆರೋಗ್ಯ ಸೇವೆಗಾಗಿ ಸಸ್ಯಾಧಾರಿತ ಚಿಕಿತ್ಸೆಯನ್ನು ಬಳಸುತ್ತಾರೆ. ಪ್ರಮುಖ ಸಸ್ಯ ಔಷಧಿಗಳು ಮತ್ತು ಅವುಗಳ ಪ್ರಯೋಜನಗಳು. ತುಳಸಿ ಉಪಯೋಗಗಳು: ಜ್ವರ, ಕೆಮ್ಮು, ಶೀತ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಶ್ವಾಸಕೋಶದ ಸಮಸ್ಯೆಗಳಿಗೆ ಸಹಾಯಕ. ಅಶ್ವಗಂಧ ಉಪಯೋಗಗಳು: ಒತ್ತಡ ಕಡಿಮೆ ಮಾಡುವುದು, ದೇಹದ ಶಕ್ತಿ ಮತ್ತು ಸಾಮರ್ಥ್ಯ ಹೆಚ್ಚಿಸುವುದು, ನಿದ್ರೆ ಸಮಸ್ಯೆಗೆ ಸಹಕಾರಿ. ಅರಿಶಿನ ಉಪಯೋಗಗಳು: ಗಾಯಗಳು ಗುಣಪಡಿಸುವುದು, ಉರಿಯೂತ ಕಡಿಮೆ ಮಾಡುವುದು, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದು. ಬೇವು ಉಪಯೋಗಗಳು: ಚರ್ಮದ ರೋಗಗಳು, ರಕ್ತ ಶುದ್ಧೀಕರಣ, ಬ್ಯಾಕ್ಟೀರಿಯಾ ವಿರೋಧಿ ಗುಣ. ಅಲೋವೆರಾ ಉಪಯೋಗಗಳು: ಚರ್ಮದ ಆರೈಕೆ, ಹೊಟ್ಟೆ ಸಮಸ್ಯೆಗಳಿಗೆ, ಕೂದಲಿನ ಬೆಳವಣಿಗೆ.